ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಇದೀಗ ಆಟೋ ಚಾಲಕರುಗಳು ಒತ್ತಾಯವನ್ನ ಮಾಡಿ ಆಗ್ರಹವನ್ನ ಮಾಡಿರತಕ್ಕಂತಹದ್ದು. ಆಟೋ ಚಾಲಕರು ಹಾಗೆ ಮಾಲೀಕರಿಗೆ ಡಿಸ್ಪ್ಲೇ ಕಾರ್ಡ್ ನೀಡತಕ್ಕಂತಹದ್ದು, ಆನ್ಲೈನ್ ಟ್ಯಾಕ್ಸಿಗಳಿಗೆ ಅವಕಾಶ ನೀಡಬಾರದು, ಎಲ್ಲ ಚಾಲಕರಿಗೆ ಯೂನಿಫಾರ್ಮ್ ಕಡ್ಡಾಯ ಸೇರಿದಂತೆ ಹಲವು ಬೇಡಿಕೆಗಳನ್ನು ಒಳಗೊಂಡ ಮನವಿಯನ್ನ ತುಮಕೂರು ಜಿಲ್ಲಾ ಆಟೋ ಚಾಲಕರು ಹಾಗೆ ಮಾಲೀಕರ ಒಕ್ಕೂಟದ ವತಿಯಿಂದ ಸಲ್ಲಿಸಲಾಗಿರತಕ್ಕಂತಹದ್ದು. ಇದರ ಬಗ್ಗೆ ಒಕ್ಕೂಟದ ಮುಖಂಡರಾಗಿರ್ತಕ್ಕಂಥ ರುದ್ರ ಆರಾಧ್ಯ ಮನವಿಯನ್ನ ಮಾಡಿದ್ದಾರೆ. ಸುದ್ದಿಗೋಷ್ಠಿ ನಡೆಸಿ ತಮ್ಮ ಒತ್ತಾಯವನ್ನ ಮಾಡಿರ್ತಕ್ಕಂತಹದ್ದು. ಆಟೋ ಡಿಸ್ಪ್ಲೇ ಕಾರ್ಡ್ಗಳನ್ನು ಸುಮಾರು ಇನ್ನು 2010ರಿಂದ 2016ರವರೆಗೆ ಜಿಲ್ಲಾ ಸಾರಿಗೆ ಪ್ರಾಧಿಕಾರದಿಂದ ನೀಡಲಾಗ್ತಾ ಇತ್ತು. ಆದರೆ 2016ರ ನಂತರ ಇದನ್ನು ನಿಲ್ಲಿಸಿದ್ದಾರೆ. ಕಾರಣ ಎಂತೂ ಗೊತ್ತಿಲ್ಲ. ಆದರೆ ತುಮಕೂರು ನಗರದಲ್ಲಿ 6,000 ಆಟೋಗಳಿಗೆ ಪರ್ಮಿಟ್ ನೀಡಿದರೆ 10,000ಕ್ಕೂ ಹೆಚ್ಚು ಆಟೋಗಳು ಸಂಚರಿಸ್ತಾ ಇವೆ. ಹೊರಗಿನಿಂದ ಬರ್ತಕ್ಕಂಥ ಆಟೋ ಚಾಲಕರು ಮಾಲೀಕರು ಒಂದು ಡ್ರಗ್ಸ್ ಮದ್ಯಪಾನದಂತಹ ಚಟಗಳಿಗೆ ದಾಸರಾಗಿ ನಿಜವಾಗಿಯೂ ಕೂಡ ಆಟೋ ದುಡಿಮೆಯನ್ನು ನಂಬಿ ಬದುಕ್ತಾ ಇರುವಂತಹ ಆಟೋ ಚಾಲಕರು ಮತ್ತು ಮಾಲೀಕರಿಗೆ ಕೆಟ್ಟ ಹೆಸರನ್ನು ತರ್ತಾ ಇದ್ದಾರೆ. ಇದರ ಬಗ್ಗೆ ಗೊತ್ತಿದ್ರೂ ಕೂಡ ಆರ್ಟಿಒ ಅಧಿಕಾರಿಗಳು ಕಣ್ಣ ಮುಚ್ಚಾಲೆ ಆಡ್ತಿರ್ತಕ್ಕಂತಹದ್ದು ಇದು ಸಮರ್ಪಕವಾದಂತಹ ನಡೆ ಅಲ್ಲ ಅಂತ ಹೇಳಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ತುಮಕೂರು ಜಿಲ್ಲೆಗೆ ಆಟೋ ಚಾಲಕರು ಮತ್ತು ಮಾಲೀಕರ ಕುಟುಂಬಗಳ ಹಿತದೃಷ್ಟಿ, ಸಾರ್ವಜನಿಕರ ಹಿತದೃಷ್ಟಿಯಿಂದ ಬೇಕಾಗಿರ್ತಕ್ಕಂಥದ್ದು ಡಿಸ್ಪ್ಲೇ ಕಾರ್ಡು. ಕಮರ್ಷಿಯಲ್ ವಾಹನ ಏನು ಆಟೋ ರಿಕ್ಷಾಗಳಿದೆ ಅವಕ್ಕೆ ಹಿಂದೆ 2015-16ರಿಂದಲೂ ನಮಗೆ TTP ಮತ್ತು ಡಿಸ್ಪ್ಲೇ ಕಾರ್ಡನ್ನು ಅಳವಡಿಸ್ಕೊಳ್ತಾ ಬಂದಿದ್ದರು. ಅದು ಮಧ್ಯಂತರದಲ್ಲಿ ಕಾರಣಾಂತರಗಳಿಂದ ಕೆಲವು ಕಾರಣ ನಿಮಿತ್ತ ಅದು ಮುಂದೂಡ್ಕೊಂಡು ಬಂದಿದ್ದಾರೆ. 10-11 ವರ್ಷಗಳಿಂದ ನಮ್ಮ ಚಾಲಕರ ಮತ್ತು ಸಂಘಟನೆಗಳ ಬೇಡಿಕೆನೇ ಚಾಲಕರ ಸಮುದಾಯದ ಚಾಲಕ ಕುಟುಂಬದ ಸಾರ್ವಜನಿಕರ ಮತ್ತು ಕಾನೂನು ಪಾಲನೆಗೋಸ್ಕರ ಏನು ಮಾಡಿರ್ತಕ್ಕಂಥ ಡಿಸ್ಪ್ಲೇ ಕಾರ್ಡನ್ನು ಜಾರಿಗೊಳಿಸಿ ಮರುಚಿಕೆ ಮಾಡಿರ್ತಕ್ಕಂಥ ಅಧಿಕಾರಿಗಳು, ನಿರ್ಲಕ್ಷ್ಯ ವಹಿಸಿರ್ತಕ್ಕಂಥ ಅಧಿಕಾರಿಗಳು, ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳ ಮೇಲೆ ಇವತ್ತು ಇಷ್ಟೂ ಸಂಘಟನೆಗಳು ನಾವು ಜಿಲ್ಲಾಧಿಕಾರಿಗಳ ಗಮನಕ್ಕೆ ಮನವಿ ಮುಖಾಂತರ ಮನವಿ ಕೊಡಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಈ ಸುದ್ದಿಗೋಷ್ಠಿಯನ್ನು ಸುಧಾ ಕರೆದಿದ್ದೀವಿ. ಮೊದಲನೇದಾಗಿ ಚಾಲಕರಿಗೆ ಮತ್ತು ಮಾಲೀಕರಿಗೆ ಡಿಸ್ಪ್ಲೇ ಕಾರ್ಡ್ ಕೊಡೋದ್ರಿಂದ ಸಾರ್ವಜನಿಕವಾಗಿ ನಮ್ಮ ವಾಹನಗಳ ದಾಖಲಾತಿಗಳು ಮತ್ತು ತುಮಕೂರು ವ್ಯಾಪ್ತಿಗೆ ಸಂಬಂಧಪಟ್ಟಂಥ ದಾಖಲೆಗಳನ್ನ ನಾವು ಸರ್ಕಾರಿ ಅಧಿಕೃತವಾಗಿ SP ಅವರಿಂದ ನಾವೇನು ಪಡಿತಾ ಇದ್ದೀವಿ ಡಿಸ್ಪ್ಲೇ ಕಾರ್ಡಿಂದ ಸಾರ್ವಜನಿಕವಾಗಿ ಒಳ್ಳೆಯದಾಗುತ್ತೆ. ದಯಮಾಡಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ತ್ವರಿತವಾಗಿ 10 ವರ್ಷ ಕಾದಿದ್ದೀವಿ. ನೀವೇ ನಮಗೆ ಒಳ್ಳೆ ದಾರಿನ ತೋರಿಸಿದ್ರಿ, ಆದರೂ ನಾವು ಕಾಯ್ತಾ ಇದ್ದೀವಿ. ನೀವು 10 ವರ್ಷಗಳಿಂದ ಯಾವುದೇ ಅಧಿಕಾರಿಗಳು ಬಂದರೂ ಈ ವಿಚಾರವಾಗಿ ಗಮನ ಹರಿಸ್ತಿಲ್ಲ, ಬರೀ ಹಾರಿಕೆ ಉತ್ತರಗಳು ಕೊಟ್ಕೊಂಡು ಬರ್ತಾ ಇದ್ದೀರಾ ಅಂತಂದರೆ ನಮಗೆ ಬೇರೆ ರೀತಿಯ ಅನುಮಾನಕ್ಕೆ ಎಡೆ ಮಾಡಿಕೊಡುವಂಥ ಸನ್ನಿವೇಶಗಳು ತಮ್ಮ ತುಮಕೂರು ನಗರದಲ್ಲಿ ಆಗಬಾರ್ದು. ಯಾಕೆಂದರೆ ನಮಗೆ ಇಲಾಖೆ ಮೇಲೆ ಅಧಿಕಾರಿಗಳ ಮೇಲೆ ಗೌರವ ಇದೆ. ಇವತ್ತು ಅಶೋಕ್ ಕುಮಾರ್ ಸಾರು ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ, ಅದನ್ನು ಮಾಡಿಕೊಡ್ತೀವಿ ಅಂತ ಓಡಾಡ್ತಾ ಇದ್ದಾರೆ. ಆದರೆ ತ್ವರಿತವಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಸಂಘಟನೆಗಳೆಲ್ಲ ಸೇರಿ ನಾವು ಒಕ್ಕೊರಲಾಗಿ ಒತ್ತಾಯಿಸ್ತಾ ಇದ್ದೀವಿ. ಎರಡನೇದಾಗಿ ತುಮಕೂರು ನಗರದಲ್ಲಿ ಹಾಪ್ ಬಾಡಿಗೆಗಳು ಮಾಫಿಯಾಗಳು ಜಾಸ್ತಿ ಆಗಿದೆ. ಹಾಪ್ ಬಾಡಿಗೆಗಳು ಏನಾಗ್ತಾ ಇದೆ ಅಂತಂದರೆ ನಾವು ತುಮಕೂರಲ್ಲಿ FC ಮಾಡ್ಸೋಕ್ಕೋಸ್ಕರ ಮೀಟ್ ಇಟ್ಕೊಳ್ಳೋಂಥ ಪರಿಸ್ಥಿತಿ ಬಂದಿದೆ. ಅದಕ್ಕೆ ನಾವು ವೆಯ್ಟ್ ಆ್ಯಂಡ್ ಮೆಜರ್ಮೆಂಟಿಗೆ ಸುಧಾ ನಾವು ಮನವಿ ಮಾಡಿದ್ದೀವಿ, ಸಂಬಂಧಪಟ್ಟ RTOಗೂ ಮನವಿ ಮಾಡಿದ್ದೀವಿ. ನಮಗೆ ಮೀಟನ್ನು ವರ್ಷಕ್ಕೊಂದ್ಸಲಿ FC ಮಾಡಿಸೋದಕ್ಕೆ ಉಪಯೋಗಿಸೋದು ಬದಲು ಪ್ರತಿ ದಿವಸ ಸಾರ್ವಜನಿಕವಾಗಿ ಸೇವೆ ಸಲ್ಲಿಸೋದಕ್ಕೆ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಇದುವರೆಗೂ ಕಡ್ಡಾಯವಾಗಿ ಎನ್ಫೋರ್ಸ್ಮೆಂಟ್ ಮಾಡಿ ಇವತ್ತು ಮೀಟ್ರನ್ನು ಜಾರಿ ಮಾಡೋದಕ್ಕೆ ಸಂಬಂಧಪಟ್ಟ ಇಲಾಖೆಗಳ ಕೈಲಿ ಆಗಿಲ್ಲ. ಯಾಕೆ ಅಂತಂದರೆ 3,500-4,000 5,000 ಕೊಟ್ಟು ನಾವು ಮೀಟ್ರ್ ತೊಗೊಂಬತ್ತೀವಿ. ವರ್ಷಕ್ಕೆ ಒಂದು ಸಲ ನಾವು ಚಂದ ಕಟ್ತೀವಿ ವೆಯ್ಟ್ ಆ್ಯಂಡ್ ಮೆಜರ್ಮೆಂಟ್ಗೆ ಸರ್ಕಾರಕ್ಕೆ. ಆ ರೆವಿನ್ಯೂ ನಾವು ಸರ್ಕಾರಕ್ಕೆ ಕಟ್ಟೋದೇನಕ್ಕೆ ಅಂದರೆ ವರ್ಷಕ್ಕೊಂದ್ಸಲಿ FC ಮಾಡೋವಾಗ ಮಾತ್ರ. ಆಮೇಲೆ ಮೀಟ್ರ್ ಆನ್ ಆಗುತ್ತಾ, ಬಿಡುತ್ತಾ, ರೆಡಿ ಇತ್ತಾ, ಸಾರ್ವಜನಿಕರು ಕೇಳ್ತಾವ್ರ, ಆಟೋದನ್ನು ಆಗ್ತಾವನ, ಅವೇರ್ನೆಸ್ ಮೂಡ್ತಾ ಇದೆಯಾ, ಏನೂ ಗೊತ್ತಾಗ್ತಾ ಇಲ್ಲ. ಎಷ್ಟು ಸಲ ಹೇಳಿದ್ರು ಕಣ್ಣಿದ್ದು ಕುರುಡ್ರು, ಕಿವಿ ಇದ್ರು ಕಿವುಡ್ರು ಅನ್ನೋ ಲೆಕ್ಕಾಚಾರದಲ್ಲಿ ವರ್ತನೆ ಮಾಡೋಂಥ ಇಲಾಖಾ ಅಧಿಕಾರಿಗಳ ವಿರುದ್ಧವಾಗಿ ನಾವು ಇವತ್ತು ಜಿಲ್ಲಾಧಿಕಾರಿ ಗಮನಕ್ಕೆ ನಾವು ಮನವಿ ಮುಖಾಂತರ ಒಕ್ಕರಲಾಗಿ ಎಲ್ಲ ಸಂಘಟನೆಯವರು ಸೇರಿ ನಾವು ಒಕ್ಕರಲಾಗಿ ಕೇಳ್ಕೊತಾ ಇದ್ದೀವಿ. ನಮಗೆ ಏನಿದೆ ಅಂದರೆ ಇಲ್ಲಿ ಡಿಸ್ಪ್ಲೇ ಕಾರ್ಡ್ ಆಗ್ತಾ ಇಲ್ಲ. ಏನಂದರೆ ಆಗ ಮಾಡ್ಕೊಡ್ತೀವಿ ಅಂತಾರೆ, ಮಾಡ್ಕೊಡ್ತಾ ಇಲ್ಲ. ಆಮೇಲೆ DL ಏನಾಗಿದೆ, ಬ್ಯಾಡ್ಜ್ ಇಲ್ಲ. ಈಗ ಏನು ಅಕಸ್ಮಾತ್ ಇನ್ಶೂರೆನ್ಸ್ ಏನನ್ನ ಕ್ಲೇಮ್ ಆಗಬೇಕು DL ಬ್ಯಾಡ್ಜ್ ಬೇಕು ಅಂತಾರೆ, DL ಬ್ಯಾಡ್ಜ್ ಬರ್ತಾ ಇಲ್ಲ, ಕೊಡ್ತಾ ಇಲ್ಲ. ಅದೊಂದು ಕಾರ್ಮಿಕರಿಗೆ ಸೌಲಭ್ಯ ಸಿಗ್ತಾ ಇಲ್ಲ. ಕಾರ್ಮಿಕರ ಇನ್ಶೂರೆನ್ಸ್ ಇದು ಏನೂ ಆಗ್ತಾ ಇಲ್ಲ. ಒಟ್ಟಿಗೆ ಹೇಳ್ಬೇಕು ಅಂದರೆ ನಮ್ಮ ಏನು ಸರ್. ಆಮೇಲೆ ಈ ಆಟೋದವ್ರಿಗೆ ಏನು ಯಾವುದೂ ಸೌಲಭ್ಯನೇ ಇಲ್ಲ ಒಟ್ಟಿನಲ್ಲಿ. ಸರ್ಕಾರ ಏನೋ ಒಂದು ಹೇಳಿ ಸರ್, ಏನೋ ಒಂದು ಮಾಡಿಕೊಡಿ ಅಂತಂದರೆ ಏನೂ ಮಾಡ್ಕೊಡಲ್ಲ. ಆಮೇಲೆ ಒಂದು FC ಮೀಟ್ರ್ ಸರ್, ಮೀಟ್ರ್ ಏನು ಮಾಡ್ತಾರೆ ಅಂತಂದರೆ ಮೀಟ್ರ್ ಸೀಲ್ ಇಲ್ದಲ್ಲೇ FC ಮಾಡಿಕೊಡ್ತಾರೆ. ಮೀಟ್ರು ಸೀಲ್ ಇಲ್ದಲ್ಲೇ FC ಮಾಡ್ಕೊಡ್ತಾವೆ ಸರ್. ಇವರೇ ಮಾಡ್ಕೊಡ್ತೀವಿ ಸರ್. ನಮ್ಗೆ ಏನಾಗಬೇಕಾಗಿರೋದು ಅಂದರೆ ಡಿಸ್ಪ್ಲೇ ಆಗಬೇಕು. ಆಮೇಲೆ ನಮ್ಮ ಬೈಕ್ ರ್ಯಾಪಿಡ್ ಅದ್ರದ್ದು ನಿಲ್ಲಿಸ್ಬೇಕು, ನಮ್ಗೆ ಅದು ಬೇಡ ನಮ್ಗದು. ಆಮೇಲೆ ನಮಗೆ ಮೀಟ್ರಲ್ಲಿ ಹಾಕೊಂಡು ಓಡಿಸೋಂಗೆ ನಮಗೆ ಅನುಕೂಲ ಮಾಡಿಕೊಡ್ಬೋದು. ಸರ್ ನಮಗೆ ಇದುವರೆಗೂ ಕೊಟ್ಬಿಟ್ಟಿದ್ದೀವಿ.
ಇದುವರೆಗೂ ಕೊಟ್ಟಿದ್ದೀವಿ. ಕೇಳಿದ್ದೀವಿ. ಈಗ ಅವ್ರು ಇವತ್ತು ನಾಳೆ ಈ ಮುಂದೆ ಒಂದು 3 ದಿನ ವಾರ ತಿಂಗಳು ಅಂತ ಹೇಳ್ತಾನೆ ಅವ್ರಿಗೆ. ಡಿಸ್ಪ್ಲೇ ಕಾರ್ಡ್ಗೆ ಸರ್ ಹೇಳ್ದು ಅವ್ರು ಹೇಳಿದಕ್ಕೆ ಒಂದು ತಿಂಗಳು ಅಂತ ಹೇಳಿದ್ರು. ಇವತ್ತು ತಿಂಗಳಾದ್ಮೇಲೆ ನೋಡಿ ಏನು ಹೇಳ್ತಾ ಇಲ್ಲ ಅವರು ಸುಮ್ಮನೆ